ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಪೌರ ಕಾರ್ಮಿಕರನ್ನ ಕೆಲಸದಿಂದ ತೆಗೆದಿದ್ದು ಪುನಃ ನೇಮಿಸಿಕೊಳ್ಳಬೇಕು, ಇಲ್ಲವಾದ್ರೆ ಪುರಸಭೆಯಿಂದ ತೆರಳುವುದಿಲ್ಲ ಅಂತ ಪುರಸಭೆಯ ಗೇಟ್ ಹಾಕಿ ಪ್ರತಿಭಟನೆ ಮಾಡಿದ ಘಟನೆ ಲಕ್ಷ್ಮೇಶ್ವರ ಪುರಸಭೆಯ ಮುಂದೆ ಜರುಗಿದೆ. ಈ ವೇಳೆ ಮಾತನಾಡಿದ ಗುತ್ತಿಗೆದಾರ ಪೌರ ಕಾರ್ಮಿಕರ ಪಾಲಕರು ಆದ ಕಮಲವ್ವ ನಂದಣ್ಣವರ ಹಾಗೂ ಯಲ್ಲಕ್ಕ ಗಡದವರ ಮಾತನಾಡಿ, ಕಳೆದ 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ, ನ್ಯಾಯ ಸಿಗ್ತಾ ಇಲ್ಲ. ಶಾಸಕರಾಗ್ಲಿ ಸದಸ್ಯರಾಗ್ಲಿ ಅಧಿಕಾರಿಗಳು ನ್ಯಾಯ ಕೊಡಿಸ್ತಾ ಇಲ್ಲ. ನ್ಯಾಯ ಸಿಗೋ ತನಕ ಇಲ್ಲಿಂದ ಕದಲೋದಿಲ್ಲ. ಮಾರ್ಚ್ದಿಂದ ಕಾರ್ಯನಿರ್ವಹಿಸ್ತಾ 4 ತಿಂಗಳು ಕಾರ್ಯನಿರ್ವಹಿಸಿದ್ದಾರೆ. ಅದರಲ್ಲಿ ಗುತ್ತಿಗೆದಾರ 2 ತಿಂಗಳ ಗೌರವಧನ ಕೊಟ್ಟು ಇನ್ನು 2 ತಿಂಗಳು ಗೌರವಧನ ಕೊಟ್ಟಿಲ್ಲ. ಕಸ ವಿಲೇವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೀವಿ. ಮಿಷನ್ ದುರಸ್ತಿಗೆ ಬಂದ ಮೇಲೆ ಕೆಲಸದಿಂದ ತೆಗೆದಿದ್ದು, ಈಗ ಮತ್ತೆ ಮಿಷನ್ ಸರಿ ಹೋದ್ಮೇಲೆ 10 ಜನರಲ್ಲಿ 6 ಜನರನ್ನ ತೆಗೆದುಕೊಂಡಿದ್ದಾರೆ. 4 ಜನರನ್ನ ಕೆಲಸದಿಂದ ತೆಗೆದು ಹಾಕಿದ್ದು, ಹೋರಾಟ ಮಾಡಿದವರನ್ನ ಬಿಟ್ಟು ಬೇರೆಯವರನ್ನ ಕೆಲಸ ಕೈ ತೆಗೆದುಕೊಂಡಿದ್ದಾರೆ. 4 ಜನ ಕೆಲಸಕ್ಕೆ ತೆಗೆದುಕೊಂಡ್ರೆ ಮಾತ್ರ ಉಳಿದ ಕೆಲಸಕ್ಕೆ ಹಾಜರಾಗ್ತೀವಿ, ಇಲ್ದಿದ್ರೆ ಹೋರಾಟ ಅನಿವಾರ್ಯ ಅಂತ ಶಾಸಕರು ಹಾಗೂ ಸದಸ್ಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. 10 ಮಂದಿ ತಗೊಂಡ್ರ 4 ತಿಂಗಳು ಕೆಲಸ ಮಾಡಿಸಿದ್ರು ಸರ್. 2 ತಿಂಗಳು ಪಗಾರ ಹಾಕಿದ್ರು, 2 ತಿಂಗಳು ಪಗಾರ ಹಾಕಿಲ್ಲ. ಮತ್ತೆ ದಿಡ್ರಿ ಅಂತ ನಮ್ಮ ಮಕ್ಕಳು ಬಿಡಿಸ್ತಾರ. ಇದಕ್ಕೆ ನಾವು ಹೋರಾಡಕ್ಕೆ ಕುಂತು 10 ವರ್ಷ ಆತು. ಎಲ್ಲರೂ ನೀವು ಕಮಿಟಿಯರಾತು, ಗುರು ಹಿರಿಯರಾತು, ಮೆಂಬರ್ಗಳಾತು, ಎಲ್ಲರೂ ನಿಮ್ಮ ಮಕ್ಕಳು ತಗೊಂಡಿದ್ದಾಗ ನಾವು ತಗೊಂತೀವಿ ಅನ್ನಂಗೆ ನೀವು ಮಾತು ಕೊಟ್ಟಿದ್ರಿ. ಮತ್ತೆ ಈ ಕರ್ಕೊಳ್ಳೋದು ಬಿಡಿಸೋದು ಇದೇನು ಆಟನ ಏನು ಮಕ್ಕಳು ಜೀವನ ಇಷ್ಟ ಹೇಳ್ರಿ ನಮ್ಗೆ. ಇದ್ರ ಈ ಕರ್ಕಲಿಲ್ಲ ಅಂದ್ರೆ ಇಲ್ಲೇ ಈ ಸಲ ಏನಾಗೋದಾಗಲ್ರಿ, ಏನಾರು ಮಾಡ್ಕೊಂಡು ಸಾಯ್ತೀವಿ ನಾವು. ಇಷ್ಟು ಮಾತ್ರ ಕರೆಕ್ಟ್. ನ್ಯಾಯ ಸಿಗಲಿ ಹೊರಗಿನ ಈ ಮುನ್ಸಿಪಾಲಿಟಿ ಬಿಟ್ರೆ ಮತ್ತೆ ಅಲ್ಲ ಅಲ್ರಿ. ನಾವು ಇನ್ನು 2 ತಿಂಗಳು ಪಗಾರ ಐತ್ರಿ. 2 ತಿಂಗಳು ಹಾಕ್ಯಾರ. 4 ತಿಂಗಳಿಂದ ಬಿಡಿಸಾರ ಸರ್. ಬಿಡಿಸಿ ಮತ್ತೆ ಮಕ್ಕಳು ಬಿಡಿಸಿ ಮತ್ತೆ ಬದ್ಲಿದಾರ ಕರ್ಕೊಂತಾರಲ್ರಿ. ಧರ್ಮನ ನೀವೇ ಹೇಳ್ಬಿಡ್ರಿ. ಈಗ ಎಷ್ಟು ದಿನ ದುಡಿದಿದ್ರಿ? 4 ತಿಂಗಳು ದುಡ್ದಾರ್ರಿ ಮಕ್ಕಳು. ಈಗ 2 ತಿಂಗಳು ಪಗಾರ ಹಾಕ್ಯಾರ, 2 ತಿಂಗಳು ಪಗಾರ ಹಾಕಿಲ್ಲ. ಈಗ ಮತ್ತೆ ಬಿಡಿಸ್ಯಾರ. ಮತ್ತೆ ಬಿಡಿಸಿ ಬೇರೆದಾರ ಕರ್ಕೊಳೋದು. ಇದು ನಿಮ್ಮ ನ್ಯಾಯ ಏನೋ ಅಂದ್ರೆ ನಾನು ಇದಕ್ಕೆ ಸೋಪಿಸ್ತೇನ್ರಿ. ಈ ಸಲ ನಮ್ಮ ನ್ಯಾಯ ಸಿಗಬಿಟ್ಟು ಈ ಸಲ ಹೋಗಲ್ರಿ. ಬೇಕಾದಾಗಲ್ರಿ ಅದು. ನಿಮ್ಮ ಮಕ್ಳು ಕರ್ಕೊಂತೀವಮ್ಮ, ನೀವು ಚಿಂತೆ ಮಾಡಬೇಡ್ರಿ ಅಂತ ಆಯ್ತ್ರಿ ಸರ್ ಅಂತ ನಿಮಗೆ ಮರ್ಯಾದೆ ಕೊಟ್ಟು ನಾವು ಮಕ್ಳು ಕರ್ಕಂದ್ರಿ. ಯಾರು ಹೇಳಿದ್ರಿ? ಯಾರು ಹೇಳಿದ್ರು? ಎಲ್ಲರಿಗೂ ಇವ್ರ ಮೆಂಬರ್ಗಳು ಹೇಳ್ರಿ. ಅವ್ರು ಹೋದ್ರಿ ಮೆಂಬರ್ ಶಾಸಕರು ಹೇಳ್ರಿ. ಶಾಸಕರು ಕರೆ ಕಳ್ಸ್ರಿ. ನಾವು ಹೇಳ್ರಿ ಶಾಸಕರು ಹೇಳ್ಯಾರ 10 ಮಂದಿ ಮಕ್ಕಳು ತಗೊಂತೀವಣ್ಣ, ನೀವು ತಲೆ ಕಡ್ಸ್ಕೊಬರ್ರಿ ಅಂತ ಹೇಳ್ಯಾರ. ತಗೊಂಡ್ರಿ 4 ತಿಂಗಳ ದುಡ್ಸಿದ್ರಿ. 2 ತಿಂಗಳು ಪಗಾರ ಹಾಕಿದ್ರಿ. 2 ತಿಂಗಳ ಪಗಾರ ಇನ್ನೂ ಇಲ್ಲ. ಮತ್ತೆ ಈಗ ಇಲ್ಲ ಟೆಂಡರ್ ಬಿಸರ್ ಕಟ್ಟದಂತ ಮಕ್ಕಳು ಆಗಿಂದಾಗ ಮತ್ತ ಬೇರೆದವ್ರನ್ನ ಕರ್ಕೊಂಡ್ ನಮ್ಮ ಮಕ್ಕಳು ಬಿಡಿಸ್ಬೇಕಂದ್ರೆ ಇದು ನ್ಯಾಯ ಏನ್ರಿ? ಅನ್ಯಾಯ ಹೌದಾನ ಅಲ್ಲಿ ಇದು. ನಾವು ಹೋರಾಡ್ದಾರ, ನಾವು ಮೈ ಚಳಿಗೆ ಬಿದ್ದಾರ, ನಾವು 4 ರೂಪಾಯಿ ಕಳ್ಕೊಂಡಾರ, ನಾವ್ ಎಲ್ಲಿ ಹೋಗಲ್ಲ ಹೇಳ್ರಿ ಹಂಗಾರ. ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ಶಾಂತಗೊಳಿಸಿದ್ದಾರೆ. ಅಧಿಕಾರಿಗಳು ಪುರಸಭೆ ಬಂದ ಮೇಲೆ ಅವರು ಏನು ಹೇಳ್ತಾರೆ ತಿಳಿದುಕೊಂಡು ಮುಂದಿನ ಹೋರಾಟ ಹಮ್ಮಿಕೊಳ್ತೀವಿ ಎಂದಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.